ಇದು ಸುಧಾಮೂರ್ತಿಯವರ ಮಾತು. ಯಾವ ರೀತಿಯಾಗಿ ಒಬ್ಬ ಮನುಷ್ಯ ಒಂದು ಯಾವುದೇ ವ್ಯಕ್ತಿತ್ವವನ್ನಾಗಿರ್ಬೋದು ಅಥವಾ ವ್ಯಕ್ತಿಯನ್ನು ಅದರ ಒಳಗಡೆ ಹೋಗಿ ತಾನು ಕೂಡ ಅದರಲ್ಲಿ ಇಣುಕಿ ಅಥವಾ ನಾವೇನು ಹೇಳ್ತೀವಿ ಅದರ ಒಳಗಡೆನೆ ಹೋಗಿ ಬರೆಯೋದಿದೆಯಲ್ಲ, ಆ ರೀತಿಯಾದಂತಹ ವ್ಯಕ್ತಿತ್ವ, ಅದೇ ರೀತಿಯಾದಂತಹ ಒಂದು ಕಾದಂಬರಿಗಳನ್ನು ಬರೆದಂಥವರು ಅಂತ ಹೇಳಿದರೆ ಎಸ್.ಎಲ್. ಭೈರಪ್ಪ ಅವರು. ಭಾರತದ ಸಾಹಿತ್ಯ ವಲಯದಲ್ಲೂ ಛಾಪನ್ನು ಮೂಡಿಸಿದವರು. ಅವರ ಅನೇಕ ಕಾದಂಬರಿಗಳು ಇತರೆ ಭಾಷೆಗಳಿಗೂ ಕೂಡ ಅನುವಾದ ಆಗಿದೆ. ಅದು ಒಂದಲ್ಲ ಎರಡಲ್ಲ, ಭಾರತದ 14 ಭಾಷೆಗಳಿಗೆ ಅನುವಾದವಾಗಿ ಭಾರತದ ಸಾಹಿತ್ಯ ಲೋಕದಲ್ಲೇ ಎಸ್.ಎಲ್. ಭೈರಪ್ಪ ತನ್ನದೇ ಆದಂತಹ ಹೆಸರನ್ನ ಮಾಡಿದರು. ನಮ್ಮ ಜೊತೆ ಇದೀಗ ಮಾತನಾಡೋದಕ್ಕೆ ಹರಿಹರ ಪ್ರಿಯಾ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ. ನಮಸ್ಕಾರ. ಎಸ್.ಎಲ್. ಭೈರಪ್ಪ ಅವರ ಬಗ್ಗೆ ಕೂಡ ನೀವು ಪುಸ್ತಕವನ್ನ ಬರೆದಿದ್ರಿ. ಎಸ್.ಎಲ್. ಭೈರಪ್ಪ ಅವರನ್ನ ನಾವು ಇವತ್ತು ಕಳ್ಕೊಂಡಿದ್ದೀವಿ, ಏನ್ ಹೇಳೋದಕ್ಕೆ ಬಯಸ್ತೀರಿ? ಯಾವ ರೀತಿಯಾಗಿ ನೆನಪಿಸ್ತೀರಿ? ಕಳ್ಕೊಂಡಿದ್ದೀವಿ ಅಂದ್ರೆ ಅವ್ರಿಗೆ ವಯಸ್ಸಾಗಿದೆಯಮ್ಮ, ಆದ್ರೆ ಅವರ ಸಾಧನೆ ದೊಡ್ಡದು. ಹೌದು. ಅವರು ಒಂದ್ ರೀತಿ ಆ ಶಬ್ದ ಬಳಸಬಹುದು ಏನೋ ಗೊತ್ತಿಲ್ಲ, ಏಕಲವ್ಯನ್ ತರ ತಾವೇ ಯಾವ ಗುಂಪು ಇಲ್ಲದೆ ಇದ್ದಾಗ ಅಥವಾ ಯಾವುದೇ ಚಳುವಳಿನಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ದಾನೆ ಸ್ವತಂತ್ರವಾಗಿ ಅವರು ಬರವಣಿಗೆ ಮಾಡ್ಕೊಂಡು ಬಂದವರು. ಈ ಮಾತನ್ನ ತೇಜಸ್ವಿ ಅವರು ಕೂಡ ಒಪ್ಕೊಂಡಿದ್ದಾರೆ. ಅಂದ್ರೇನು, ಸಾಹಿತ್ಯವನ್ನ ಮತ್ತೆ ಓದುವ ಹಾಗೆ ಮಾಡಿದಂತವರಲ್ಲಿ ಹಿಂದೆ ಆನಾಕ್ರು ಅವ್ರು ಹೇಗೋ ಹಾಗೆ ಈಗ ಎಸ್.ಎಲ್. ಭೈರಪ್ಪ ಅವರು. ಅವ್ರ ಮೇಲೆ ನಾನು ಒಂದು ಪುಸ್ತಕ ಬರ್ದಿದ್ದೀನಿ. ನನ್ ಜೊತೆ ಅವರು ಕೂತು ಒಂದ್ಸಲ 2-3 ಗಂಟೆ ನಿರಂತರವಾಗಿ ಮಾತಾಡಿದ್ರು. ಬಹಳ ಸಹೃದಯಿ ಅವರು. ಆಮೇಲೆ ಬಹಳ ನಾನು ಪುಸ್ತಕದಲ್ಲಿ ಒಂದ್ ಕಡೆ ದಾಖಲಿಸಿದ್ದೀನಿ. ನಿಜವಾಗಿಯೂ ಅವರು ಪ್ರಗತಿಶೀಲರವರು. ಆದ್ರೆ ಈ ಏನಾಗಿದೆ ಅಂದ್ರೆ ಈ ಸನಾತನ ಧರ್ಮ, ಹಿಂದೂ ಧರ್ಮ, ಈಗೇನು ಮನುವಾದಿಗಳು ಇವ್ರ ಕೈಗಳಲ್ಲಿ ಅಥವಾ ಕೋಟೆನಲ್ಲಿ ಅವರು ಸಿಕ್ಬಿಟ್ಟು ಅವರು ಅದನ್ನ ಕಳ್ಕೊಂಡ್ಬಿಟ್ರು. ಮೂಲತಃ ಅವರು ಆರ್ಯ ಸಮಾಜಕ್ಕೆ ಸೇರಿದವರು, ಹಿಂದೂ ಧರ್ಮಕ್ಕಲ್ಲ. ಅದು ಅವರೇ ಬರ್ಕೊಂಡಿದ್ದಾರೆ. ದಯಾನಂದ ಸರಸ್ವತಿ ಅವರ ಪಾಲೋಯರ್ ಅವರು. ಹಾಗಾಗಿ ಅವ್ರ ಮಕ್ಕಳಿಗೆ ಇಬ್ಬರಿಗೂ ಕೂಡ ಆರ್ಯ ಸಮಾಜದಲ್ಲೇ ಮದುವೆ ಮಾಡಿದ್ದಾರೆ. ಯಾಕೋ ಏನೋ ನಮ್ಮ ಕನ್ನಡದ ಬರಹಗಾರರು ಅವ್ರನ್ನ ಸರಿಯಾಗಿ ಗಂಭೀರವಾಗಿ ಓದಿಲ್ಲ. ಓದಿದ್ರು ಬೇರೆ ಬೇರೆ ಕೆಟ್ಟ ಇಂಟರ್ಪ್ರಿಟೇಷನ್ ಮಾಡಿ ಅವ್ರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಹೊರಟರು. ಆದರೆ ನನ್ನ ಪ್ರಕಾರ ಭಾರತದಲ್ಲಿ ಶರಶ್ಚಂದ್ರ ಚಟರ್ಜಿ ಅವರು ಬಿಟ್ರೆ ಅಷ್ಟು ಜನಪ್ರಿಯ ಲೇಖಕ ಇನ್ನೊಬ್ಬಿಲ್ಲ. ಭೈರಪ್ಪನವರಿಗೆ ಇದಿದೆ, ಎಲ್ಲ ಭಾಷೆಗೂ ಅವರು ಅನುವಾದ ಆಗಿದ್ದಾರೆ. ಅದ್ರ ಮೇಲೆ ನಾವೇನು ಅವ್ರನ್ನ ಅಳಿಬೇಕಾಗಿಲ್ಲ. ಕನ್ನಡಕ್ಕೆ ಅವರು ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಕಾದಂಬರಿ ಕ್ಷೇತ್ರದಲ್ಲಿ. ಆಮೇಲೆ ಅವರು ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅವರು ಕ್ರಿಶ್ಚಿಯನ್ ಸಮುದಾಯಕ್ಕೆ, ಮುಸ್ಲಿಂ ಸಮುದಾಯಕ್ಕೆ, ಬಡವರಿಗೆ ತಮ್ಮ ಬಹುಮಾನ ಬಂದ ಮತ್ತು ತಮ್ಮ ರಾಯಲ್ಟಿನಲ್ಲಿ ಹಣವನ್ನ ಕೊಡ್ತಾ ಇದ್ರು. ಇದು ಬಹಳ ಮುಖ್ಯವಾಗಿ ಹೇಳ್ಬೇಕಮ್ಮ. ಅವರು ಕೇವಲ ಬ್ರಾಹ್ಮಣರ ಓಲೈಕೆ ಮಾಡ್ಕೊಂಡ್ ಬಂದವರಲ್ಲ ಅವರು. ಇನ್ನಾದರೂ ಹೋದರಲ್ಲ, ಅವ್ರ ಮುಖಸ್ತುತಿ ಯಾರು ಮಾಡ್ಬೇಕಾಗಿಲ್ಲ. ಗಂಭೀರವಾಗಿ ಅವ್ರ ಪುಸ್ತಕಗಳನ್ನ ಓದಿದರೆ ನಿಜವಾಗ್ಲೂ ಕನ್ನಡ ಸಾಹಿತ್ಯ ಚರಿತ್ರೆಗೆ ಒಂದು ದೊಡ್ಡ ಇದನ್ನ ಕಾಣಿಕೆ ಕೊಟ್ಟ ಹಾಗಾಗತ್ತೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಿಜ, ಒಂದು ಎಷ್ಟೋ ಜನರಿಗೆ ಗೊತ್ತಿಲ್ಲದ ವಿಚಾರವನ್ನ ಇವತ್ತು ನಮ್ಮ ನ್ಯೂಸ್ 18 ಕನ್ನಡದ ಮೂಲಕ ನೀವು ಹೇಳುವಂತಹ ಪ್ರಯತ್ನ ಮಾಡಿದ್ರಿ. ಎಸ್.ಎಲ್. ಭೈರಪ್ಪ ಅವರ ವಿಚಾರದಲ್ಲಿ ಅಂತ ಹೇಳಿ ನೀವು ತುಂಬಾ ಅವರನ್ನ ಹತ್ತಿರದಿಂದ ನೋಡಿದ್ದೀರಿ. ಇತ್ತೀಚಿನ ದಿನಗಳಲ್ಲೂ ಕೂಡ ನೀವು ಅವರನ್ನ ಮಾತನಾಡಿಸಿದ್ದೀರಿ. ಈ ಹಿಂದೆ ಅವರ ಯಾವ ರೀತಿಯಾದಂತಹ ಒಂದು ಸೂಚನೆಗಳಿತ್ತು ಅಥವಾ ಅವರ ಮನಸ್ಸಲ್ಲಿ ಇತ್ತು, ಆ ನಂತರ ದಿನಗಳಲ್ಲೂ ಕೂಡ ಅದುವೇ ಇತ್ತ ಹೇಗೆ ಅಂತ ಹೇಳಿ? ಇತ್ತಮ್ಮ, ಹಾಗೆ ಇದ್ರು ಅವರು. ಎಂದೂ ಬದಲಾವಣೆ. ಸ್ವಯಂಭೂ ಅವರು ತಮ್ಮ ವಸ್ತುಗಳನ್ನ ಎಲ್ಲಿದ್ದಾರೆ, ಈಗ ಏರ್ಪೋರ್ಟ್ ಇಂದ ಬಂದ್ರು, ರೈಲಿಂದ ಬಂದ್ರು, ಇನ್ನೊಬ್ರು ಬಂದು ಕೂಲಿಯವ್ರನ್ನ ಎಂದೂ ಬಳಸ್ಕೊಂಡಿಲ್ಲ ಅವರು. ಅದಕ್ಕೆ ಕಾರಣ ಏನು ಅಂದ್ರೆ ಅವರು ಅನಾಥಾಶ್ರಮದಲ್ಲಿ ಬೆಳೆದವರು, ಮೈಸೂರಿನ ಅನಾಥಾಶ್ರಮದಲ್ಲಿ ಬೆಳೆದವರು. ಹಾಗಾಗಿ ಮನುಷ್ಯರ ಕಷ್ಟ ಸುಖಗಳನ್ನ ತುಂಬಾ ಅವರೇ ಅನುಭವಿಸಿ ಇದ್ ಮಾಡಿದ್ದು. ಆದ್ರೆ ಅವರ ಧೋರಣೆಗಳಿತ್ತಲ್ಲ, ಅದನ್ನ ನಾನು ಕೂಡ ಇಷ್ಟಪಡೋದಿಲ್ಲ. ನೇರವಾಗಿ ನಾನು ಕುವೆಂಪು ಅವರ ಲಂಕೇಶ್ ಅವರ ಒಡನಾಡಿ, ನಾನು ನಿಕಟವರ್ತಿ. ಆ ಪ್ರತಿ ಪುಸ್ತಕನೂ ಕೂಡ ಒಂಥರ ಅಜ್ಜಿ ಮೊಮ್ಮಕ್ಕಳಿಗೆ ಹೇಳಿದಾಗೆ ಕತೆ ಹೇಳೋದಿದೆಯಲ್ಲ, ಅದೊಂದು ಬದಲಾಯಿಸ್ಕೊಳ್ಳೇ ಇಲ್ಲ. ಅನ್ವೇಷಣೆ ಎನ್ನುವ ಒಂದು ಕಾದಂಬರಿ ಬಿಟ್ರೆ ಅದನ್ನೇ ಮಾಡ್ಕೊಂಡ್ಬಿಟ್ಟು ಅವ್ರು ಏನ್ ಮಾಡ್ಬಿಟ್ರು ಅಂತಂದ್ರೆ, ಒಂದ್ ರೀತಿ ಈ ತಲೆಯನ್ನು ಮೆದುಳನ್ನು ಅವರು ಬ್ರೈನ್ ವಾಶ್ ಮಾಡುವಂತಹ ರೈಟರು ಅನ್ನುವಂತಹ ಒಂದು ಕೆಟ್ಟ ಹೆಸರು ಬಂದ್ಬಿಟ್ಟಿದೆ.
ಅದು ಸುಳ್ಳು ಅಲ್ಲ. ಅವ್ರ ಪುಸ್ತಕ ಹಿಡಿದು ಬಿಟ್ರೆ ಎಂತವರು ಕೂಡ ಮೊದಲನೇ ಪೇಜ್ ಹಿಡಿದ್ರೆ ಕೊನೆ ಪೇಜ್ ವರೆಗೂ ಓದು ಹಾಗೆ ಮಾಡ್ತಾ ಇದ್ರು. ಹೌದು. ಅದ್ಭುತವಾದ ಕಥೆಗಾರ ಅವರು. ಆದ್ರಿಂದ ಆಯ್ತು, ಅವರು ಏನು ಮಾಡ್ಬೇಕಾಗಿತ್ತು ಅದನ್ನು ಮಾಡಿ ಹೊರಟಿದ್ದಾರೆ ಅಂತಾನೆ ನನ್ನ ಅಭಿಪ್ರಾಯ. ನಿಜ. ಧನ್ಯವಾದಗಳು ಹರಿಹರ ಪ್ರಿಯ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. GD ಹರೀಶ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್ ಅವರೇ ನಮಸ್ತೆ. ನಮಸ್ಕಾರಮ್ಮ. ಸಾಹಿತ್ಯ ಲೋಕದಲ್ಲಿ ತನ್ನದೇ ಆದಂತಹ ಛಾಪು ಮೂಡಿಸಿದಂತಹ SL ಭೈರಪ್ಪ ಅವರನ್ನ ನಾವು ಕಳ್ಕೊಂಡಿದ್ದೀವಿ. ಅವರನ್ನ ಯಾವ ರೀತಿ ನೆನಪಿಸ್ಕೊಳ್ಳೋದಕ್ಕೆ ಬಯಸ್ತೀರಿ? ಅವರ ಸಾಹಿತ್ಯ ಕೃಷಿಯ ಬಗ್ಗೆ ಮಾತನಾಡೋದಾದ್ರೆ. ಇದು ಕೇಳಿದ ತಕ್ಷಣ ಬಹಳನೇ ಶಾಕ್ ಆಯ್ತು. ಯಾಕೆಂದ್ರೆ ನಮ್ಮೂರು ಹಾಸನನೇ. ಚಿಕ್ಕ ವಯಸ್ಸಿನಿಂದ ಅವರ ಸಾಹಿತ್ಯವನ್ನ ಓದ್ಕೊಂಡು ಬೆಳೆದವನು. ಅಷ್ಟೇ ಅಲ್ಲ, ಹಲವಾರು ಸತಿ ಅವ್ರನ್ನ ಅವ್ರ ಮನೆಯಲ್ಲೇ ಭೇಟಿ ಮಾಡಿದ್ದೆ. ಮೈಸೂರಿನ ಮನೆಯಲ್ಲಿ ಒಟ್ಟಿಗೆ ಊಟ ಮಾಡಿದೀವಿ. ಬೇರೆ ಬೇರೆ ಊರುಗಳ ಸಾಹಿತ್ಯ ಸಮಾರಂಭಗಳಲ್ಲಿ ಭೇಟಿ ಮಾಡಿದೀವಿ. ನನ್ನ ಆನಂದ ಕುಮಾರಸ್ವಾಮಿ ಪುಸ್ತಕಕ್ಕೆ ಅವರೇ ಮುನ್ನುಡಿಯನ್ನು ಕೂಡ ಬರೆದುಕೊಟ್ಟಿದ್ರು. ಒಬ್ಬ ದೊಡ್ಡ ಕಲಾ ವಿಮರ್ಶಕ ಆನಂದ ಕುಮಾರಸ್ವಾಮಿ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಅವರ ಮಂದ್ರ ಕಾದಂಬರಿ ಅದು ಬಂದಿರೋದೇನೆ ಸಂಗೀತ ಪ್ರಧಾನ ಕಾದಂಬರಿ. ಅದರಲ್ಲಿ ರಾಗರಾಗಿಣಿ ಅಂತ ಬರುತ್ತೆ. ಅಂದ್ರೆ ಒಂದು ಗಂಡು ಮತ್ತು ಹೆಣ್ಣು ರಾಗರಾಗಿಣಿ ಅಂತ. ಆ ಕಾನ್ಸೆಪ್ಟ್ ಅವ್ರಿಗೆ ಸಿಕ್ಕಿದ್ದೇನೆ ಆನಂದ ಕುಮಾರಸ್ವಾಮಿ ಅವರ ರಜಪೂತ್ ಪೇಂಟಿಂಗ್ಸ್ ಅನ್ನೋ ಗ್ರಂಥದಿಂದ. ಅದನ್ನೆಲ್ಲ ನಾನು ಗುರುತಿಸಿ ಬರೆದಾಗ ಅವ್ರಿಗೆ ಅವರ ಮಂದ್ರ ಕಾದಂಬರಿ ನೆನಪಾಗಿತ್ತು. ಒಂದು, ಭೈರಪ್ಪನವರು ತುಂಬಾ ಅಂತಃಕರಣ ಉಳ್ಳವರು, ಹೊರಗಡೆ ಹೆಚ್ಚು ತೋರಿಸ್ಕೊಳ್ತಿರ್ಲಿಲ್ಲ. ಅಂದ್ರೆ ಒಂದು ರೀತಿ ಅವರ ಸಾಹಿತ್ಯದ ಬಗ್ಗೆ ಬೇರೆ ಬೇರೆಯವರು ಏನೇ ಅಭಿಪ್ರಾಯಗಳನ್ನು ಹೇಳಿದ್ರು ಕೂಡ ತುಂಬಾ ಕಡು ಕಷ್ಟದಲ್ಲಿ ಬಂದ ವ್ಯಕ್ತಿ ಏನ್ ಮಾಡ್ತಾರೆ, ತುಂಬಾ ಜನ ಕಷ್ಟದ ಜೀವನ ಮುಗಿದು ಅವರ ಸುಖದ ಜೀವನ ಬಂದಾಗ ಸಮಾಜನ ಮರೆತು ಬಿಡ್ತಾರೆ. ಅವ್ರದ್ದು ಸ್ವಂತ ಜೀವನ, ಫ್ಯಾಮಿಲಿ ಅಥವಾ ಸಾಹಿತ್ಯ ಅಂತ ನೋಡ್ಕೊಂಡಿರ್ತಾರೆ. ಕಡೆ ತನಕ ತಮ್ಮ ಪ್ರಶಸ್ತಿಗಳಿಂದ ಬಂದಿರೋ ಹಣ ಇರಬಹುದು ಅಥವಾ ತಮಗೆ ಬಂದಿರುವ ಬೇರೆ ಬೇರೆ ಸಂಭಾವನೆಗಳಿರಬಹುದು, ಎಲ್ಲವನ್ನೂ ಅವರು ಅವ್ರ ಹಳ್ಳಿನಲ್ಲಿ ಒಂದು ಇದನ್ನ ಕಟ್ಸೋದಿಕ್ಕೆ, ಕೆರೆಗೆ ಬೇಕಾಗಿರೋ ಕೆಲಸ, ಮಕ್ಕಳಿಗೆ ಶಾಲೆಗೆ ಬೇಕಾಗಿರೋದು, ಅಥವಾ ಈ ತರ ಇನ್ನೊಂದು ಅನಾಥ ಮಕ್ಕಳಿಗೆ ಸಹಾಯ ಮಾಡೋದು, ಈ ರೀತಿ ಮಾಡ್ಕೊಂಡು ಬಂದ್ರು. ಯಾಕೆ ಅಂತ ಹೇಳಿದ್ರೆ ಮೋಸ್ಟ್ಲಿ ನನಗನ್ಸುತ್ತೆ ಕರ್ನಾಟಕದಲ್ಲಿ ಸರ್ ಎಂ ವಿಶ್ವೇಶ್ವರಯ್ಯನವರಾದ್ಮೇಲೆ ಯಾರಾದ್ರೂ ಈ ತರದ ಒಂದು ವ್ಯಕ್ತಿತ್ವ ಇತ್ತು ಅಂದ್ರೆ ಅದು ಡಾಕ್ಟರ್ SL ಭೈರಪ್ಪನವರು. ಮತ್ತು ಸಾಹಿತ್ಯ ಲೋಕದಲ್ಲಿ ಭೈರಪ್ಪನವರು ಅಂದ್ರೆ ಈಗ ಅಮೀಶ್ ತ್ರಿಪಾಠಿ ನೀವು ಕೇಳಿರ್ತೀರಿ, ಇಂಗ್ಲಿಷ್ ನಲ್ಲಿ ಬಹಳ ಫೇಮಸ್ ಕಾವಿದೆ. ನಾನು ಯಾವ್ದೋ ಒಂದು ಕಾರ್ಯಕ್ರಮದಲ್ಲಿ ಅವ್ರನ್ನ ಭೇಟಿ ಮಾಡಿ, ನಾವು ಕರ್ನಾಟಕದವರು ಅಂದ್ರೆ, ಸರ್ ನೀವು ಭೈರಪ್ಪನವ್ರನ್ನ ನೋಡಿದೀರಾ, ಹ್ಯಾವ್ ಯು ಸೀನ್ ಭೈರಪ್ಪಾಜಿ ಅಂದ್ರೆ ಭೈರಪ್ಪನವ್ರನ್ನ ನೋಡಿದೀವಿ ಅಂದ್ರೆ ನಮಗ್ ಗೌರವ. ಆ ತರದ ಒಂದು ಕುವೆಂಪು ಆದ್ಮೇಲೆ ಡಾಕ್ಟರ್ ರಾಜ್ಕುಮಾರ್ ಆದ್ಮೇಲೆ ಇಡೀ ಒಂದು ಕರ್ನಾಟಕದ ಪ್ರಜ್ಞೆಯನ್ನ ಅಂದ್ರೆ ಕನ್ನಡ ಸತ್ವವನ್ನ ಜಗತ್ತಿನಾದ್ಯಂತ ಭೈರಪ್ಪನವರು ಅಂದ್ರೆ ಇಟ್ ಈಸ್ ಒಂದು ಕರ್ನಾಟಕದ ಐಡೆಂಟಿಟಿ ಅನ್ನೋ ತರ. ಹಾಗಾಗಿ ಅವರು ಇದ್ರು. ಅದ್ ಯಾರು ಜ್ಞಾನಪೀಠ ಪ್ರಶಸ್ತಿ ಇತ್ಯಾದಿಗಳನ್ನು ಕೊಡ್ಬೇಕಿತ್ತೋ ಅವರು ಅವರ ಕರ್ತವ್ಯವನ್ನು ಮಾಡ್ಲಿಲ್ಲ ಅಂತಲೇ ನಾನು ಇದಾಗಿ ಹೇಳ್ತೀನಿ. ಆದ್ರೆ ಅವ್ರು ಎಂದೂ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ತುಂಬಾ ಸ್ಥಿತಪ್ರಜ್ಞರಂತೆ ಇದ್ರು. ಅವರ ಕಾದಂಬರಿಗಳಲ್ಲಿ ಅವರು ಬೆಳೀತಾ ಹೋದ್ರು. ಈಗ ಇನ್ನೊಬ್ರು ಮಾತನಾಡೋದು ನಾನು ಕೇಳಿಸ್ಕೊಂಡೆ, ಅವ್ರು ಹಾಗಿರ್ಲಿಲ್ಲ. ಅವರು ಕಾದಂಬರಿಯಿಂದ ಕಾದಂಬರಿಗೆ ಬೆಳೆದ್ರು, ಹೊಸ ಹೊಸ ಅನ್ವೇಷಣೆ ಮಾಡಿದ್ರು. ಈಗ ಗ್ರಾಮೀಣ ಥೀಮ್ಗಳನ್ನು ತಗೊಂಡ್ರು, ಆಮೇಲೆ ಕಸಾಯಿಖಾನೆ ಥೀಮ್ ತಗೊಂಡ್ರು, ಮತದಾನದ ಬಗ್ಗೆ ಕನ್ನಡದಲ್ಲಿ ಒಂದೇ ಸಿನಿಮಾ, ಎಲೆಕ್ಷನ್ ಇದೆಯಲ್ಲ, ಎಲೆಕ್ಷನ್ ಪ್ರಾಸೆಸ್ ಎಷ್ಟು ಕಷ್ಟ ನಮ್ಮ ದೇಶದಲ್ಲಿ, ನಮ್ಮಷ್ಟು ಒಂದು ಭಾರತದಲ್ಲಿ ಅನ್ನೋದನ್ನ ಅವರು ಗ್ರಾಮೀಣ ಅನುಭವದ ಮೇಲೆ ಬರೆದ್ರು. ಆಮೇಲೆ ಡೈರಿ ಫಾರ್ಮಿಂಗ್ ಬಗ್ಗೆ ತಬ್ಬಲಿ ನೀನಾದೆ ಮಗನೆ, ಈ ತರ ಕಾದಂಬರಿಗಳನ್ನು ಬರೆದ್ರು. ಆಮೇಲೆ ಪರ್ವ ಅದೊಂದು ಬಹಳ ಮೇರು ಕೃತಿ ಮಹಾಭಾರತದ ಬಗ್ಗೆ. ಹಾಗೆ ಉತ್ತರಕಾಂಡ ಇತ್ತೀಚೆಗೆ ಅದು ನಾಟಕ ರೂಪದಲ್ಲಿ ಕೂಡ ಅದು ರಂಗಪ್ರಯೋಗ ಆಯ್ತು. ಹೀಗೆ ಅವ್ರ ಅನೇಕ ಕಾದಂಬರಿಗಳು ಸಿನಿಮಾ ಆದವು, ಗೃಹಭಂಗ ಸೀರಿಯಲ್ ಆಯ್ತು. ಅಂದ್ರೆ ಏನಾಯ್ತು ಅಂದ್ರೆ ನಮ್ಮ ಕನ್ನಡಕ್ಕೆ ಈ ಒಂದು ಜಾಗತೀಕರಣದ ಸಂದರ್ಭದಲ್ಲಿ ಬಂದಿರೋ ಇಂಗ್ಲಿಷ್ ನ ಹೊಡೆತ ಇದೆಯಲ್ಲ, ಆಧುನಿಕತೆ ಮತ್ತು ಇಂಗ್ಲಿಷ್ ಭಾಷೆಯ ಹೊಡೆತ, ಅದರಿಂದ ನಮ್ಮನ್ನ ತಡೆಗಟ್ಟಿ ಕಾಪಾಡುವಂತೆ ಕನ್ನಡವನ್ನ ಒಂದು ಛತ್ರಿ ಹೇಗೆ ಬಿರುಗಾಳಿ ಮಳೆಯಿಂದ ನಮ್ಮನ್ನು ಕಾಪಾಡುತ್ತೋ, ನಾವು ಅವರನ್ನ ಕಳ್ಕೊಂಡಿದ್ದೀವಿ. ಆದ್ರೆ ಅವರ ಬರವಣಿಗೆಗಳು ಎಂದಿಗೂ ಕೂಡ ಎಲ್ಲರ ಜನಮಾನಸದಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಧನ್ಯವಾದಗಳು ಹರೀಶ್ ಜೊತೆ ಮಾತನಾಡಿದ್ದಕ್ಕಾಗಿ. ನಮ್ಮ ಜೊತೆ ಇದೀಗ ಮಾತನಾಡಿದ ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರತಾಪ್ ಸಿಂಹ ಅವರೇ, ಇದೀಗ ಸಾರಸ್ವತ ಲೋಕದ ಒಂದು ಕೊಂಡಿ ನಮ್ಮೆಲ್ಲರನ್ನ ಬಿಟ್ಟು ಆಗಲಿದೆ. ಮೊದಲನೇದಾಗಿ ಅವರ ಕೃಷಿಯ ಬಗ್ಗೆ, ಸಾಹಿತ್ಯ ಕೃಷಿಯ ಬಗ್ಗೆ, ಅವರ ಬಗ್ಗೆ ಹೇಳೋದಾದ್ರೆ